ಯಾಕಂದ್ರೆ ತುಂಬಾ ವಾದ ಮಾಡ್ತಾ ಇದ್ದೆ ನಾನ್ ಮೊದ್ಲು ಇಲ್ಲಿ ಬಂದವಾಗೂ ನಿಮಗೆ ಕೇಳ್ತಾ ಇದ್ದೆ, ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಅದು ಏನೋ ನನ್ ದಾರಿಯೇ ಬೇರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಸಾಧನೆ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಜೀವನದ ಒಂದು ಬೇರೆ ಒಂದು ರೋಡಿಗೆ ಟರ್ನ್ ಆಗಿದ್ದೀನಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸತ್ಯ ಏನಂತ ಅರ್ಥ ಆಗಿದೆ ಈಗ ನಿನಗೆ, ಮತ್ತೆ ಗುರಿ ಏನಂತನೂ ಅರ್ಥ ಆಗಿದೆ. ಹೌದು. ಮೊದಲು ಗುರಿ ಗೊತ್ತಿರ್ಲಿಲ್ಲ, ಆದ್ರೆ ಸಂದೇಹದಲ್ಲಿ ಸಂಶಯದಲ್ಲಿ ಗೂಡಾಗಿತ್ತು ನಿನ್ ಜೀವನ. ಈಗ ಗುರಿ ಗೊತ್ತಾಗಿದೆ, ಗುರಿ ಕಡೆಗೆ ಹೋಗ್ತಾ ಇದ್ದೀಯ ನೀನೀಗ, ನಿಧಾನವಾಗಿ ಗುರಿ ಕಡೆಗೆ ಹೋಗ್ತಾ ಇದ್ದೀಯ. ಈಗ ಮನಸ್ಸು ಕೂಡ ನಿಗ್ರಹ ಆಗಿದೆ ಒಂದ್ ಹಂತದಲ್ಲಿ. ಮನಸ್ಸು ತುಂಬಾ ಶಾಂತ. ಅದೇ ಈಗ ಸಾಧನೆ ಮಾಡೋದು ಎದಕ್ಕೋಸ್ಕರ ಹೇಳು? ಮನಸ್ಸು ಶಾಂತ ಮಾಡ್ಕೊಳಕ್ಕೋಸ್ಕರ, ತುಂಬಾ ನಿಗ್ರಹ ಮಾಡ್ಕೊಳಕ್ಕೋಸ್ಕರನೇ ಸಾಧನೆ ಮಾಡೋದು. ಎಲ್ಲರೂ ಇದಕ್ಕೋಸ್ಕರನೇ, ಎಲ್ಲಾ ಯೋಗಿಗಳು ಸಾಧು ಸತ್ಪುರುಷರು ಗುಡ್ಡಗಾಡದಲ್ಲಿ ಕುಂತ ತಪಸ್ ಮಾಡೋದು ಇದಕ್ಕೋಸ್ಕರನೇ. ಮನಸ್ಸು ಮಾತ್ರ ಸುಮ್ನೆ ಹೇಳೋದು. ಈ ಒಂದು ಹಂತಕ್ಕೆ ತುಂಬಾ ಶಾಂತ ಬಂದಿದೆ.